ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಭಾಗ 1 ಅಧ್ಯಾಯ 10 ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗುರುವಿನ ಅರ್ಹತೆ. ಈಗ ನಾವು ಧಾರ್ಮಿಕ ಅಭಿವೃದ್ಧಿಗೆ ಅವಶ್ಯವಾಗಿ ಗುರುವಿನ ಅರ್ಹತೆ ಬಗ್ಗೆ ವಿಚಾರ ಮಾಡೋಣ. ವಿದ್ಯಾಪಾರಂಗತನಾದ ಗುರುವನ್ನು ಮನು, ಭಾಗವತ, ಪುರಾಣ, ತಂತ್ರಗಳು, ಗುರುಗೀತೆ, ದಾಸಬೋಧೆ ಮತ್ತು ಜ್ಞಾನೇಶ್ವರಿಯಲ್ಲಿ ವಿವರಿಸಲಾಗಿದೆ. ಗುರು ತತ್ವದಲ್ಲಿ ಶಿಷ್ಯನು ತನ್ನ ಸಕಲ ಪುರೋಭಿವೃದ್ಧಿಗೆ ಗುರುವಿನೆಡೆಗೆ ಬರುತ್ತಾನೆ. ಒಳ್ಳೆಯ ಗುರು ತಾನೇ ಪಾರಂಗತನಾಗಿ ಎಲ್ಲ ತರಬೇತಿ ನೀಡಲು ಮತ್ತು ಉನ್ನತ ಮಟ್ಟಕ್ಕೇರಲು ಮತ್ತು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾನೆ. ಇನ್ನೊಂದು ವಿಷಯ ಪ್ರೇಯಸ್, ಸಂತೋಷಕರ ಮತ್ತು ಶ್ರೇಯಸ್. ಇವೆರಡರ ಬಗ್ಗೆ ಕಠೋಪನಿಷತ್ತುಗಳಲ್ಲಿ ಈ ರೀತಿ ಹೇಳಿದೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಂ ಏತೌ ತೌ ಸಂಪರಿಕ್ಷಕ್ಯ ವಿವಿನಕ್ತಿ ಧೀರಃ ತಯೋಃ ಶ್ರೇಯ ಆದಾಧನಸ್ಯ ಸಾಧುರ್ಭವತಿ ಹೀಯತೆ. ಅರ್ಥಾತ್ ಯಾವು ಪ್ರಾಯೋ ವೃಣಿತೆ. ಅಂದರೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಇವೆರಡು ಮಾನವನನ್ನು ಸಂತೃಪ್ತಿಗೊಳಿಸುತ್ತದೆ. ಬುದ್ಧಿವಂತನು ವೀಕ್ಷಿಸಿ ತುಲನ ಮಾಡಿ ಆರಿಸಿಕೊಳ್ಳುತ್ತಾನೆ. ಶ್ರೇಯಸ್ಸನ್ನು ಆರಿಸಿಕೊಂಡವನು ಜಾಣ, ಪ್ರೇಯಸ್ಸನ್ನು ಆರಿಸಿಕೊಂಡವನು ತನ್ನ ಗುರಿ ತಪ್ಪುತ್ತಾನೆ. ಇದೇ ಪುರಾತನ ಗ್ರೀಕ್ ಸಂಪ್ರದಾಯದಲ್ಲಿ ಹರ್ಕ್ಯುಲೆಸ್ ಆರಿಸಿಕೊಂಡ ಗುಣ ಮತ್ತು ಸಂತೋಷದ ಬಗ್ಗೆ ವಿವರಣೆ ಇದೆ. ಮನುಷ್ಯನಲ್ಲಿ ಸಹಜ ಗುಣ, ಪ್ರಾಣಿ ಪ್ರೇರಿತವಾದ ಹಸಿವು, ತೃಷೆ ಮತ್ತು ಕಾಮ ಮತ್ತು ಉದಾತ್ತವಾದ ದೈವಿಕವಾದ ಗುಣಗಳೂ ಇವೆ. ಸಾಮಾನ್ಯ ಮಾನವ ಕೆಳಮಟ್ಟದ ಗುಣಗಳಾದ ದೇಹವೃದ್ಧಿ, ಭೋಗ ವಸ್ತುಗಳನ್ನು ಮಾತ್ರ ಆರಿಸುತ್ತಾನೆ ಮತ್ತು ಕಠಿಣವಾದ ದೈವಿಕ ಸ್ವಭಾವವನ್ನು ನಿರ್ಲಕ್ಷಿಸುತ್ತಾನೆ. ಜೀವ, ಆತ್ಮ, ಪರಮಾತ್ಮ ಎಂಬ ಆಧ್ಯಾತ್ಮಿಕ ಸಂಸ್ಕೃತಿಗೆ ಮನವೊಲಿಸಲಾರ. ಗುರು ವೇದಾಂತದ ಪ್ರಕಾರ ಆತ್ಮ ಬ್ರಹ್ಮೈಕ್ಯ. ಇದು ಭಕ್ತಿ ಮಾರ್ಗದಲ್ಲಿ ಹೇಳಿರುವ ದೇವರ ಸಾಕ್ಷಾತ್ಕಾರಕ್ಕೆ ನಿಕಟವಾಗಿದೆ. ವಿವೇಕ ಚೂಡಾಮಣಿಯಲ್ಲಿ ಗುರುವು ಆತ್ಮನಿಷ್ಠ, ಬ್ರಹ್ಮನಿಷ್ಠನಾಗಿರಬೇಕೆಂದು ಹೇಳಿದೆ. ಗುರು ಭಕ್ತಿ ಮಾರ್ಗದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಮದಭಿಘ್ನಂ ಗುರು ಶಾಂತಮುಪಾಸಿತ ಮಂದಾತ್ಮಕಂ ಎಂದು ಹೇಳಿದೆ. ಅಂದರೆ ಶ್ರೀಕೃಷ್ಣ ಹೇಳುತ್ತಾನೆ, ಶಿಷ್ಯನು ಪರಮ ಭಾಗವತರಲ್ಲಿಗೆ ಹೋಗಬೇಕು. ಏಕೆಂದರೆ ಆ ಪರಮ ಭಾಗವತರು ದೇವರನ್ನು ಅತಿ ಪ್ರೇಮದಿಂದ ನೋಡಿ ತನ್ನ ಆತ್ಮದಂತೆ ಭಾವಿಸಿರುತ್ತಾನೆ. ಭಾಗವತದಲ್ಲಿ ದೇವರ ಸಾಕ್ಷಾತ್ಕಾರ ಹೊಂದಲು ಶ್ರಮಿಸುವ ಬಗೆಗೆ ಹೇಳಿದೆ. ಆದರೆ ವೇದಾಂತ ಗ್ರಂಥಗಳಲ್ಲಿ ಬರೀ ವ್ಯಕ್ತಿ ಭಾವರಹಿತ ದೇವರನ್ನು ಹೊಂದುವ ಬಗೆಗೆ ಹೇಳಿದೆ. ಎರಡೂ ಒಂದಕ್ಕೊಂದು ಹೆಣೆದುಕೊಂಡಿದೆ. ಗುರುವು ಈ ಎರಡೂ ಸಾಧನಗಳಲ್ಲಿ ಪರಿಶ್ರಮ ಪಡೆದಿರಬೇಕು. ತಾನೇ ಸ್ವತಃ ಬ್ರಹ್ಮಜ್ಞಾನ ಪಡೆದಿದ್ದೇವೆ ಎಂದು ಹೇಳುವ ಗುರುಗಳು ಅನೇಕರಿದ್ದಾರೆ. ತಮ್ಮ ನೈತಿಕ ಗುಣಗಳಲ್ಲಿ ಕ್ಷೀಣಿತರಾಗಿ ದೇವಭಕ್ತರು ಎಂದು ತಿಳಿದುಕೊಂಡು ಶಿಷ್ಯರನ್ನು, ಸಮಾಜವನ್ನು ಹಾಳು ಮಾಡಿರುವ ಗುರುಗಳೂ ಇದ್ದಾರೆ. ಬ್ರಹ್ಮಜ್ಞಾನ ಪಡೆಯುವುದು ಅಷ್ಟು ಸುಲಭವಲ್ಲ. ಶಿಷ್ಯರೂ ಸಹ ಗುರುಗಳು ಬ್ರಹ್ಮಜ್ಞಾನ ಹೊಂದಿದ್ದಾರೆಯೋ ಇಲ್ಲವೋ ಎಂದು ಹುಡುಕುವುದು ಬಹಳ ಕಷ್ಟ. ಇದಕ್ಕೆ ಒಂದು ಅಳತೆಗೋಲಿಲ್ಲ. ಕ್ಷುಲ್ಲಕ ದೇವಿಗಳ ಉಪಾಸನೆ ಮಾಡಿ ನಾವು ಶ್ರೇಷ್ಠ ಗುರು ಎಂದು ಹೇಳಿಕೊಳ್ಳುವವರೂ ಇದ್ದಾರೆ. ಶಿಷ್ಯನು ನಿಜವಾದ ಬ್ರಹ್ಮಜ್ಞಾನಿಯನ್ನು ಹುಡುಕುವುದು ಕಷ್ಟ. ಒಮ್ಮೆ ಗುರುವಿನಲ್ಲಿಗೆ ಹೋಗಿ ಅನಂತರ ಅವರು ಆಯ್ದ ಗುರು ಯೋಗ್ಯರಲ್ಲ ಎಂದು ತಿಳಿದ ಸಂಗತಿಗಳೂ ಇವೆ. ಗುರುಗೀತೆಯಲ್ಲಿ ಇದರ ಬಗೆಗೆ ಎಚ್ಚರವಾಗಿರಲು ಹೇಳಿದೆ. ಜ್ಞಾನಹೀನೋ ಗುರುಹು ತ್ಯಾಜ್ಯಃ ಮಿಥ್ಯಾವಾದಿ ವಿಡಂಬಕಃ. ದೇವರ ಸಾಕ್ಷಾತ್ಕಾರ ಪಡೆದಿದ್ದೇನೆ ಎಂದು ನಾಟಕವಾಡುವ ಕಪಟ ಸಾಧುವನ್ನು ವರ್ಜಿಸಬೇಕು. ಶ್ಲೋಕ 200. ದರ್ಶನಾತ್ ಭ್ರಾಂತಿಕಾರಕಃ. ಗುರುಗೀತೆ ಶ್ಲೋಕ 201ರಲ್ಲಿ ಯಾರು ಕಪಟ ಸಾಧುಗಳು ಎಂದು ಹೇಳಿದೆ. 1. ಪಾಷಂಡಿ, ವೇದಗಳನ್ನು ತಿರಸ್ಕರಿಸುವವರು. 2. ಪಾಪರತಃ, ಪಾಪ ಕೃತ್ಯಗಳಲ್ಲಿ ಸಂತೋಷ ಪಡುವವರು. 3. ನಾಸ್ತಿಕ,
ದೇವರಲ್ಲಿ ನಂಬಿಕೆ ಇಲ್ಲದವರು. 4 ಭೇದ ಬುದ್ಧಾಯ, ಒಂದು ದೇವರ ಬಗೆಗೆ ಇನ್ನೊಂದು ದೇವರನ್ನು ವಿರೋಧಿಸುವುದು. ಗುರು ಮತ್ತು ದೇವರಲ್ಲಿ ವ್ಯತ್ಯಾಸ ಕಾಣುವವ. 5 ಸ್ತ್ರೀಲಂಪಟ, ಕಾಮದಲ್ಲಿ ಅನುರಕ್ತ. 6 ದುರಾಚಾರ, ಕೆಟ್ಟ ನಡತೆಯುಳ್ಳವ. 7 ಕೃತಜ್ಞ, ಕೃತಜ್ಞನಲ್ಲದವ, ಉಪಕಾರ ಸ್ಮರಣೆಯಿಲ್ಲದವ. 8 ಬಕವೃತ್ಯ, ಯಾರು ಧ್ಯಾನ ಸಮಾಧಿಯಲ್ಲಿದ್ದೇನೆ ಎಂಬ ಸೋಗಿನಲ್ಲಿ ಸತತವಾಗಿ ಐಹಿಕ ವಸ್ತುಗಳ ಕಡೆ ಚಿಂತಿಸುತ್ತಾರೋ ಅವರು. 9 ಕರ್ಮಭ್ರಷ್ಟ, ತನ್ನ ಕರ್ತವ್ಯವನ್ನು ಪಾಲಿಸದಿರುವವ. 10 ಕ್ಷಮಾನಷ್ಟ, ದಯೆಯಿಲ್ಲದವ. 11 ವಿಂದ್ಯುತರ್ಕವಾದಿನಃ, ವಿತಂಡವಾದ ಮಾಡುವವ. 12 ಕಾಮಿ, ಅತಿಯಾಸೆಯುಳ್ಳವ, ಹೆಣ್ಣು ಹೊನ್ನುಗಳಿಗೆ ಆಸೆ ಪಡುವವರು. 13 ಕ್ರೋಧಿ, ಬಹಳ ಕೋಪ ಸ್ವಭಾವದವ. 14 ಹಿಂಸಾ, ಹಿಂಸಾಚಾರಿ. 15 ಚಂಡ, ಕಟುಕ ಸ್ವಭಾವದವ. 16 ಚತಃ, ಧೂರ್ತ ಫಟಿಂಗ. 17 ಜ್ಞಾನಲುಪ್ತ, ಅಜ್ಞಾನಿ. 18 ಮಹಾಪಾತಕಿ, ಮಹಾಪಾಪಿ. ಇಂತಹವರನ್ನು ತ್ಯಜಿಸಬೇಕು. ಸಾಧಕರು ಯಾವಾಗಲೂ ಇದನ್ನು ವರ್ಜಿಸಲು ಆಗುವುದಿಲ್ಲ. ಕವಲೆ ಪಾಟೀಲನಿಗೆ ಒಬ್ಬ ಗುರುವಿದ್ದರು. ಅವರು ಪಾಟೀಲನಿಗೆ, ನೀನು ವನಿಮಾತೆಯ ಹೊಸ ಮೂರ್ತಿಯನ್ನು ಹಳೆಯ ಮೂರ್ತಿ ಇರುವಲ್ಲಿ ಪ್ರತಿಷ್ಠಾಪಿಸು ಎಂದರು. ಆದರೆ ಕುಂಭಾಭಿಷೇಕ ಪ್ರತಿಷ್ಠೆಗೆ ಬೇಕಾಗುವ ಹಣದಲ್ಲಿ ಲಾಭ ಪಡೆಯಬಹುದೆಂಬ ಉದ್ದೇಶ ಅವರದಾಗಿತ್ತು. ಪಾಟೀಲನಿಗೆ ಅನುಮಾನ ಬಂದಿತು. ಅವರು ಬಾಬಾರವರ ಬಳಿಗೆ ಬಂದು ಸಲಹೆ ಕೇಳಿದರು. ಆಗ ಬಾಬಾರವರು, ಸಮರ್ಥ ಸದ್ಗುರುವಲ್ಲವೇ, ಹೊಸತೇನೂ ಬೇಕಿಲ್ಲ, ಹಳೆಯದೇ ಸಾಕು ಎಂದು ಹೇಳಿದರು. ಪಾಟೀಲರು ತಮ್ಮ ಗುರುವನ್ನು ನಂಬಿ ಬಾಬಾರವರ ಸಲಹೆಯನ್ನು ನಿರಾಕರಿಸಿದರು. ಹೊಸ ಪ್ರತಿಮೆ ತಂದರು. ಆಗ ಆ ಹಳ್ಳಿಗೆ ಸಾಂಕ್ರಾಮಿಕ ರೋಗ ತಗುಲಿತು. ಪಾಟೀಲನ ಪತ್ನಿಯೇ ಮೊದಲು ಪೀಡಿತಳಾದಳು. ಆಗ ಪಾಟೀಲನಿಂದ ಅರ್ಧ ಭಾಗ ಜಮೀನನ್ನು ಬಳುವಳಿಯಾಗಿ ಕೊಡಬೇಕೆಂದರು. ಆಗ ಪಾಟೀಲನಿಗೆ, ಈ ಗುರು ಅತಿಯಾಸೆಯುಳ್ಳವನು, ಲೋಭಿ ಮತ್ತು ಕಪಟಿ ಎಂದು ಮನಗಂಡು ತನ್ನ ಗುರುವನ್ನು ತ್ಯಜಿಸಿ ಬಾಬಾರವರ ಸಲಹೆ ಪ್ರಕಾರ ಹಳೆಯ ಪ್ರತಿಮೆಯನ್ನೇ ಪ್ರತಿಷ್ಠಾಪಿಸಿದ. ಗುರುವು ಒಳ್ಳೆಯವನಾಗಿದ್ದ ಪಕ್ಷದಲ್ಲಿ ಇನ್ನೊಬ್ಬ ಗುರುವನ್ನು ಆರಿಸಿಕೊಳ್ಳುವುದು ಅನಗತ್ಯ ಎಂದು ಬಾಬಾರವರ ಅಭಿಮತವಾಗಿತ್ತು. ಗುರು ಶಿಷ್ಯನಿಗೆ ಸರಿಯಾದ ದಾರಿ ತೋರಿ ಅವನಿಗೆ ಸಹಾಯವೆಸಗುವುದನ್ನು ಗುರುಗೀತೆಯಲ್ಲಿ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿಸುವ ಪದ್ಧತಿಗೆ ಹೋಲಿಸಿದೆ. ಆದರೆ ಅದೇ ಶಾಖ ಮತ್ತು ಬೆಳಕು ಒಂದರಿಂದ ಇನ್ನೊಂದಕ್ಕೆ ನಿರಂತರವಾಗಿ ಸಾಗುತ್ತದೆ. ಹಾಗೆಯೇ ಗುರುವಿನ ಪರಂಪರೆ ಅಂತಿಮ ಪರಿಣಾಮ ಜ್ಯೋತಿಯಲ್ಲಿ ಜ್ಯೋತಿ ಎಂಬಂತೆ. ಆತ್ಮನಿಷ್ಠೆ, ಬ್ರಹ್ಮನಿಷ್ಠೆ, ಇದನ್ನು ವಿವೇಕ ಚೂಡಾಮಣಿಯಲ್ಲಿ ಮತ್ತು ಇತರೆ ಗ್ರಂಥಗಳಲ್ಲಿ ವಿವರಿಸಿದೆ. ಇದಕ್ಕೆ ಬೇಕಾದದ್ದು 1 ವಿವೇಕ, 2 ವೈರಾಗ್ಯ, 3 ಸಮಾಧಿ ಷಟ್ಕ, 4 ಮುಮುಕ್ಷತ್ವ. ವೈರಾಗ್ಯ ಎಂದರೆ ಐಹಿಕ ವಸ್ತುಗಳ ಕಡೆ ಮೋಹವಿಲ್ಲದೇ ಇರುವುದು. ದೇವರಲ್ಲಿ ಮತ್ತು ಗುರುವಿನಲ್ಲಿ ಭಕ್ತಿ ಪ್ರೇಮ, ಹೆಂಡತಿ ಮಕ್ಕಳ ಕಡೆ, ಐಶ್ವರ್ಯದ ಕಡೆ ಬಂಧನ ಕಡಿಮೆಯಾಗಿಸುತ್ತದೆ. ವಿವೇಕ, ವೈರಾಗ್ಯ, ಗುರುವಿನಲ್ಲಿ ಪ್ರೇಮ, ಈ ಗುಣಗಳ ವೃತ್ತಿ ಒಂದಕ್ಕೊಂದು ಸಹಾಯಕ. ಸಮಾಧಿ ಷಟ್ಕದ ಬೆಳವಣಿಗೆ ಅಂದರೆ ಕ್ಷಮ, ದಯ, ತಿತಿಕ್ಷ, ಉಪರತಿ, ಶ್ರದ್ಧೆ ಮತ್ತು ಸಮಾಧಾನ ಎಲ್ಲವೂ ಒಂದೇ ರೀತಿ. ಭಕ್ತಿ ಮಾರ್ಗದಲ್ಲಿಯೂ ಸಹ ದೇವರಲ್ಲಿ ಭಕ್ತಿ, ಗುರುವಿನಲ್ಲಿ ಭಕ್ತಿ ಬಲವಾಗುತ್ತದೆ. ಐಹಿಕ ಮತ್ತು ಇಂದ್ರಿಯಗಳ ಕಡೆ ಆಕರ್ಷಣೆ ಕಮ್ಮಿಯಾಗಿರುವುದು ಎಂದು ಹಂಸಗೀತೆಯಲ್ಲಿ ಯುಕ್ತವಾಗಿದೆ. ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿ ತಾನಾಗಿಯೇ ಭಕ್ತಿ ಬೆಳೆದು ಶಕ್ತಿಯುತವಾಗಿ ಕೊನೆಗೆ ಭಗವಂತನಲ್ಲಿ ಐಕ್ಯವಾಗುತ್ತದೆ ಎಂದಿದೆ. ಭಕ್ತ್ಯ ಮಾಮಾಭಿಜಾನತಿ ಯಾವನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯರು ಅರ್ಥ ಮಾಡಿಕೊಳ್ಳಬಲ್ಲರು. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ.
ನಿಜವಾದ ಗುರುಗಳ ಅರ್ಹತೆ ಮೇಲೆ ಹೇಳಿರುವುದರಿಂದ ತಿಳಿದು ಬರುತ್ತದೆ. ಒಳ್ಳೆಯ ಗುರುವಿನ ಲಕ್ಷಣ. ಉಪನಿಷತ್, ಭಾಗವತ ಪುರಾಣ, ಗುರುಗೀತೆಯಲ್ಲಿ ಉಲ್ಲೇಖವಾಗಿದೆ. ನಾವು ಮೊದಲಿಗೆ ಗುರುಗೀತೆ ತಿಳಿದುಕೊಳ್ಳೋಣ. ಅವನು 1. ತತ್ವನಿಷ್ಠಕ, 2. ಆಧ್ಯಾತ್ಮಿಕ ಜ್ಞಾನಿ, 3. ವಿವೇಕಿ, 4. ಸಾಧು, 5. ನಿರ್ಮಲ ಮನಸ್ಸುಳ್ಳವ, 6. ಶುಚಿ, 7. ಕಾಮಕ್ರೋಧಜಿತ, 8. ಇಂದ್ರಿಯಜಿತ, 9. ಶಾಂತ, 10. ಮಿತಭಾಷಿಯಾಗಿರಬೇಕು. ಈ ಅರ್ಹತೆಗಳಲ್ಲಿ ತತ್ವನಿಷ್ಠ ಎಂಬುದು ಆಧ್ಯಾತ್ಮಿಕ ಜ್ಞಾನಿ, ವಿವೇಕಿಯನ್ನೊಳಗೊಂಡು ಗುರುವು ಶುದ್ಧನಿಷ್ಠನಾಗಿ ಅನವರತವು ಬ್ರಹ್ಮಜ್ಞಾನದಲ್ಲಿ ಐಕ್ಯನಾಗಿರಬೇಕು. ಇದನ್ನೇ ಮಹಾಕಾವ್ಯಗಳಲ್ಲಿ ಹೇಳಿರುವುದು. ಅವನೇ ಆತ್ಮಜ್ಞಾನಿಯಾಗದೆ ಇತರರಿಗೆ ಏನು ಬೋಧಿಸಬಲ್ಲ? ಗುರುವು ನಿಷ್ಠೆ, ಉದಾತ್ತ ಸ್ಥಿತಿ ತಲುಪಿದರೆ ಸಾಲದು. ಅವನು ತತ್ವತಃ ಮಹಾಕಾವ್ಯ ಮತ್ತು ಉಪನಿಷತ್ತುಗಳಲ್ಲಿ ಉಲ್ಲೇಖವಾಗಿರುವಂತೆ ಜ್ಞಾನ ಪಡೆಯಬೇಕು. ಅವನು ವಿವೇಕಿಯಾಗಿ ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬುದನ್ನು ತಿಳಿಯುವ ವಿವೇಚನಾಪರನಾಗಿರಬೇಕು. ಗುರುಗೀತೆಯಲ್ಲಿ 2 ವಿಧ ಗುರುಗಳು ಅಂದರೆ ಮೌನಿ, ವಾಗ್ಮಿ. ಇವುಗಳ ಬಗೆಗೆ ವ್ಯತ್ಯಾಸ ಏನು ಎಂದು ಹೇಳಿದೆ. ಮೌನಿಯು ಜ್ಞಾನಿಯಾಗಿ ನಿಷ್ಠನಾಗಿರುತ್ತಾನೆ, ಆದರೆ ಅವನು ಇತರರಿಗೆ ತನ್ನ ವಿದ್ಯೆಯನ್ನು ಬೋಧಿಸುವುದಿಲ್ಲ. ವಾಗ್ಮಿಯು ತನ್ನ ಎಲ್ಲ ಪ್ರತಿಭೆಯನ್ನು, ಆತ್ಮಾನುಭವವನ್ನು ಆದಷ್ಟು ಮಟ್ಟಿಗೆ ಶಿಷ್ಯರೂ ಸಹ ಆತ್ಮಾನುಭವ ಪಡೆಯುವ ಹಾಗೆ ಉಪದೇಶ ಮಾಡಬಲ್ಲ. ಆದ್ದರಿಂದ ಶಿಷ್ಯನು ಮೊದಲನೆಯವನಾದ ವಾಗ್ಮಿಯನ್ನು ಆರಿಸುತ್ತಾನೆ, ಅನಂತರ ಮೌನಿಯನ್ನು ಆರಿಸುತ್ತಾನೆ. ಬ್ರಹ್ಮನಿಷ್ಠೆ ಎಂದರೆ ಅದೊಂದು ವಿಶಿಷ್ಟ ಅನುಭವ. ಅದು ಗುರುಕೃಪೆಯಿಂದ ಲಭಿಸುತ್ತದೆ. ಗುರುವಿನ ನಜಾನಾಮಿ ಮಂದಸ ತತ್ ಪರಮಂ ಪದಂ. ಶಿವ ಅಥವಾ ವಿಷ್ಣುವಿಗೆ ಪ್ರಾರ್ಥನೆ ಮಾಡುವುದರಿಂದ ದೇವರನ್ನು ತಿಳಿಯಲಾಗುವುದಿಲ್ಲ. ದೇವರನ್ನು ತಿಳಿಯಲು ಗುರುವಿನ ಸಹಾಯ ಅತ್ಯಗತ್ಯ, ಅನಿವಾರ್ಯ. ನಾಮದೇವನ ವಿಚಾರ ಇಲ್ಲಿ ತಕ್ಕ ಉದಾಹರಣೆ. 4ನೆಯ ಅರ್ಹತೆ ಸಾಧು. ಇದು ಬಹಳ ಅಗಾಧವಾದದ್ದು. ಅದನ್ನು ತಿಳಿಯಲು ಕಷ್ಟ. ನಿರ್ಮಲ ಮನಸ್ಸು ಗುರುವಿನ ಶುದ್ಧಾತ್ಮದ ಸಂಕೇತ. ಶುಚಿಯು ಅದೇ ತರಹ, ಆದರೆ ಅದು ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿಯನ್ನು ಒಳಗೊಂಡಿದೆ. ಕಾಮ ಕ್ರೋಧಜಿತ ಮತ್ತು ಇಂದ್ರಿಯಜಿತ ಇವೂ ಸಹ ನಿರ್ಮಲ ಮನಸ್ಸಿನ ಶುಚಿಯಂತೆ. ಯಾವ ಗುರುವು ಇಂದ್ರಿಯವನ್ನು ನಿಗ್ರಹಿಸದೆ ಕೋಪ ವ್ಯಕ್ತಪಡಿಸುವನೋ ಅವನು ಗುರು ಎನಿಸಿಕೊಳ್ಳಲಾರ. ನವಿರತೋ ದುಶ್ಚರಿತಾತ್ ನ ಸಂತೋ ನ ಅಸಮಾಹಿತಃ ನಾಶಂತ ಮನಸೋವಪಿ ಪ್ರಾಜ್ಞಾನೇನೈವ ಏನಂ ಆಪ್ನುಯಾತ್. ಅಂದರೆ ಯಾವನು ಕೆಟ್ಟ ನಡತೆಯನ್ನು ತ್ಯಜಿಸಲಿಲ್ಲವೋ, ಯಾರು ಶಾಂತಿಯುತರಾಗಿಲ್ಲವೋ, ಯಾರು ಮನಃಶಾಂತಿ ಪಡೆದಿಲ್ಲವೋ ಅವರು ಬ್ರಹ್ಮನನ್ನು ತಿಳಿಯಲಾರರು, ಅಂದರೆ ಬ್ರಹ್ಮನಿಷ್ಠ ಎನಿಸಿಕೊಳ್ಳಲಾರರು. ಕೊನೆಯದಾಗಿ ಶಾಂತಿ, ಮಿತಭಾಷಣ ಇವು ಅವನ ಆತ್ಮದಲ್ಲಿರುವುದನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತದೆ. ಪರಮ ಗುರುವನ್ನು ನೋಡಿದೊಡನೆಯೇ ಅವರ ಆತ್ಮದಲ್ಲಿ ಶಾಂತಿ ತುಂಬುತ್ತದೆ ಎಂದು ಗುರುವು ಹೇಳಿದ್ದಾನೆ. ಇಲ್ಲಿಗೆ ಭಾಗ 1ರ 10ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.